ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ ನಿನ್ ಕಾಲು ಹೇಗ್ ಬಂದೆ ಇಲ್ಲಿಗೆ ನೀನು? ಒಬ್ಳೆ ಬಂದ್ಯಾ? ಹೌದಲ್ವಮ್ಮ, ನನ್ನ ಕಾಲು ಚೆನ್ನಾಗೇ ಇದೆ. ಶಾಲಿನಿ, ಹಾಗಾದ್ರೆ ಕಾಲು ಮುರಿದು ಹೋಗಿದೆ ಅಂತ ನಮಗ್ ಸುಳ್ಳು ಹೇಳಿದ್ಯಾ? ಅಯ್ಯಯ್ಯೋ, ಖಂಡಿತ ಇಲ್ಲಮ್ಮ. ನನ್ನ ಕಾಲು ಸರಿ ಹೋಗಿರೋದು ನನಗೆ ಗೊತ್ತಿಲ್ಲಮ್ಮ. ಏನಮ್ಮ ಶಾಲಿನಿ, ಯಾಕೆ ಈ ಥರ ನಾಟಕ ಮಾಡಿದೆ? ನಿನ್ನ ಕಾಲ್ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂದರೆ ಹೇಗೆ ಸಾಧ್ಯ? ಯಾಕೆ ಈ ಥರ ಸುಳ್ಳು ಹೇಳಿದೆ? ಅಯ್ಯೋ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಮ್ಮ. ನಾನು ಕೆಳಗೆ ಬಿದ್ದಾಗ ಕಾಲು ತುಂಬ ನೋವ್ತಿತ್ತು. ಕಾಲು ಎತ್ತಕ್ಕೆ ಆಗ್ತಿರ್ಲಿಲ್ಲಮ್ಮ. ಡಾಕ್ಟ್ರು ಫ್ರ್ಯಾಕ್ಚರ್ ಅಂದಮೇಲೆ ನಾನು ಹಾಗೆ ಅಂದ್ಕೊಂಡೆ. ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲಮ್ಮ. ಸಾಕು ನಿಲ್ಸಮ್ಮ. ನನ್ನ ಮಗ ನಿನ್ನನ್ನು ಹುಚ್ಚಿನ ಥರ ಪ್ರೀತಿಸೋದನ್ನು ದುರುಪಯೋಗ ಪಡಿಸ್ಕೊಂಡು ಅವನ ಕೈಲಿ ನಿನ್ನ ಸೇವೆ ಮಾಡಿಸ್ಕೊಳ್ಳೋಕ್ಕೆ ನೀನು ಈ ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಯ್ಯೋ ಅಮ್ಮ, ನಾನು ನಿಜ ಹೇಳ್ತಿದ್ದೀನಮ್ಮ. ಅಬ್ಬಾಯಿ ಹತ್ರ ನಾನು ಯಾಕಮ್ಮ ಸೇವೆ ಮಾಡಿಸ್ಕೊಡ್ಬೇಕು? ಪ್ಲೀಸ್ ಅಮ್ಮ, ನನ್ನ ನಂಬಿ. ನಿಲ್ಸು ನಿನ್ನ ನಾಟಕನ. ನಿಮ್ಮ ಮಾವನ ಅಬ್ಬಾಯಿ ಬರಲಿ, ಅವಾಗ ಮಾತಾಡ್ತೀನಿ. ಈಗ ಹೋಗು ನೀನು. ಅಮ್ಮ, ಅಯ್ಯೋ ರಂಗ, ನನ್ನ ಕಾಲು ಚೆನ್ನಾಗೇ ಇದೆ. ನಂಗೆ ಗೊತ್ತೇ ಇರಲಿಲ್ಲ. ಇವಾಗ ಏನು ಕಾಯ್ದಿದೆಯೋ ಏನೋ. ಸೀನಿಯರ್, ನಿಮ್ಮ ಕಾಲು ಸರಿ ಹೋಯ್ತಾ? ಮಾತಾಡ್ರಿ, ಏನಾಯ್ತು? ನಂಗೇನು ಅರ್ಥನೇ ಆಗ್ತಿಲ್ಲ. ಹೇಗೆ ಅರ್ಥ ಆಗುತ್ತೆ? ನಿನ್ನ ಕೈ ಸೇವೆ ಮಾಡಿಸ್ಕೊಳಕ್ಕೆ ಅವಳು ಹೀಗೆಲ್ಲ ಮಾಡಿದ್ದಾಳೆ. ಅಲ್ಲಮ್ಮ ಶಾಲಿನಿ, ನಾವು ನಿನ್ನ ಮಗಳಿಗಿಂತ ಚೆನ್ನಾಗಿ ನೋಡ್ಕೊತಿರ್ಲಿಲ್ವಾ? ಆದರೂ ಯಾಕೆ ಹೀಗೆ ಮಾಡಿದೆ? ಛೇ ಸೀನಿಯರ್, ಮಾಮ್ ಹೇಳ್ತಿರೋದು ನಿಜನಾ? ಹಾಂ, ಹ್ಞೂ ಅಂದಿದ್ದೆ. ನಿಮಗೋಸ್ಕರ ಏನು ಬೇಕಾದ್ರೂ ಮಾಡಕ್ಕೆ ರೆಡಿದ್ನಲ್ರಿ.
ಅಂಥದ್ರಲ್ಲಿ ನೀವು ಈ ಥರ ನಾಟಕ ಆಡಿದ್ದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಅಬ್ಬಾಯ್, ರಂಗನ್ ಮೇಲೆ ಆಣೆ, ಇಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಿಲ್ಲ. ನಾನು ನಿಜವಾಗ್ಲೂ ನಾಟಕ ಆಡ್ಲಿಲ್ಲ. ದಯವಿಟ್ಟು ನನ್ನ ನಂಬು. ಸಾಕು ಮುಚ್ಚಮ್ಮ ಬಾಯಿ. ಸಿಕ್ಕಾಕೊಂಡ್ರು ಯಾಕೆ ಹೀಗೆ ನಾಟಕ ಆಡ್ತಾ ಇದೀಯಾ? ಅಲ್ಲ, ನಿಂಗೆ ಏನಾಗಿದೆ ಅಂತ ನಿಂಗೆ ಹೇಗೆ ಗೊತ್ತಿಲ್ಲದೆ ಇರಕ್ಕೆ ಸಾಧ್ಯ? ನೋಡು ಶಾಲಿನಿ, ನೀನ್ ಯಾಕೆ ಹೀಗೆಲ್ಲ ಮಾಡ್ದೆ ಅಂತ ನಮಗ್ ಗೊತ್ತಾಗ್ಲೇಬೇಕು. ಅಯ್ಯೋ ಅಮ್ಮ, ಅಬ್ಬಾಯ್, ನಂಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ. ಡಾಕ್ಟ್ರು ಹೇಳಿದ್ನೆ ನಾನು ನಂಬ್ಕೊಂಡಿದ್ದೆ. ದಯವಿಟ್ಟು ನನ್ನ ನಂಬಿ. ಯಾಕೆ ಗೊತ್ತಾಗೋದಿಲ್ಲ? ಈಗಲೇ ಆ ಡಾಕ್ಟ್ರಿಗೆ ಫೋನ್ ಮಾಡಿಸಿ ಮನೆಗೆ ಕರ್ಸು. ಇಲ್ಲದೆ ಹೋದ್ರೆ ನಮ್ಮ ಮುಂದೆನೇ ಆ ಡಾಕ್ಟರ್ ಹತ್ರ ಫೋನಲ್ಲಿ ಮಾತಾಡು, ಅವಾಗ ಗೊತ್ತಾಗತ್ತೆ. ಮಾಡು ಫೋನು. ಶಾಲಿನಿ, ಒಂದು ನಿಮಿಷ ಇರಮ್ಮ, ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ. ಶಾಂತಿ, ಶಾಲಿನಿ ಹೇಳ್ತಿರೋದು ನಿಜ ಕಣೆ. ಅವಳ ಕಾಲ್ಗೇನೂ ಆಗಿಲ್ಲ, ಆದರೆ ಅದು ಅವಳಿಗೆ ಗೊತ್ತಿರಲಿಲ್ಲ. ಡಾಕ್ಟ್ರು ಸುಳ್ಳು ಹೇಳಿದ್ದಾರೆ. ಡಾಕ್ಟ್ರ್ ಹತ್ರ ಸುಳ್ಳು ಹೇಳೋ ಹಾಗೆ ಮಾಡಿದ್ದು ನಾನು. ಡ್ಯಾಡ್, ನೀವ್ಯಾಕೆ ಈ ಥರ ಕೆಲಸ ಮಾಡಿಸಿದ್ರೆ? ಕಾಲ್ ಮುರಿದಿರೋ ಹಾಗೆ ಶಾಲಿನಿ ಹತ್ರ ನಾಟಕ ಮಾಡಿಸೋ ಅಂಥದ್ದು ಏನಿತ್ತು? ನೀನು ಚಿಕ್ಕಮಂಗ್ಳೂರು ಹೋಗೋದನ್ನ ತಡಿಬೇಕಾಗಿತ್ತು, ಅದಕ್ಕೆ ಈ ರೀತಿ ನಾಟಕ ಆಡಿಸ್ದೆ. ಡ್ಯಾಡ್, ನೀವ್ ಯಾಕೆ ನನ್ನನ್ನ ತಡಿಬೇಕು? ಅದಕ್ಕೂ ಶಾಲಿನಿ ಹತ್ರ ನಾಟಕ ಆಡ್ಸೋದಕ್ಕೂ ಏನ್ ಸಂಬಂಧ? ಹೇಳ್ರಿ, ಯಾಕೆ ಹೀಗೆ ಮಾಡಿದ್ರಿ? ನೋಡಿ ಡ್ಯಾಡ್, ಮತ್ತೆ ಕನ್ಫ್ಯೂಸ್ ಮಾಡಬೇಡಿ. ವಿಷಯನ ಈಗಲೇ ಕ್ಲಿಯರ್ ಮಾಡಿ. ಅಭಯ್, CM ಕಡೆಯಿಂದ ಬಂದ ಪ್ರೆಷರ್ ಕಣ. ನೀನು ಚಿಕ್ಕಮಂಗ್ಳೂರ್ಗೆ ಹೋಗ್ಬಿಟ್ರೆ ಅವ್ರ ವಿಷಯ ಎಲ್ಲ ಬೈಲಾಗೋಗುತ್ತೆ ಅಂತ ಅವ್ರ ಕಡೆಯವ್ರನ್ನ ಬಿಟ್ಟು ನಿನ್ನನ್ನು ತಡೆಯೋದಕ್ಕೆ ನನಗೆ ಬೆದರಿಕೆ ಹಾಕಿದ್ರು. ವಿಧಿ ಇಲ್ಲದೆ ನಾನು ಈ ನಾಟಕ ಆಡಲೇಬೇಕಾಯ್ತು. ಇಲ್ಲದೆ ಹೋದರೆ ಅವರು ನಿನ್ನ ಪ್ರಾಣ ತೆಗೆದಿರೋರು. ನನ್ನ ಪುಣ್ಯ, ಅದೇ ಸಮಯಕ್ಕೆ ಶಾಲಿನಿ ಬಿದ್ಲು. ಅದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಡಾಕ್ಟರ್ ಹತ್ರ ಸುಳ್ಳು ಹೇಳಿಸ್ದೆ. ಪಾಪ ಶಾಲಿನಿ ಕೂಡ ಡಾಕ್ಟರ್ ಹೇಳಿದ್ದನ್ನ ನಿಜ ಅಂತ ನಂಬ್ಕೊಂಡ್ಬಿಟ್ಲು ಕಣೋ. ಅಭಯ್, ಕೋಪ ಮಾಡ್ಕೋಬೇಡ. ನಾನು ಇದಿಷ್ಟು ಮಾಡಿದ್ದು ನಿನ್ನ ಒಳ್ಳೇದಕ್ಕಾಗಿ. ಕೋಪ ಬರ್ತಿರೋದು ನಿಜ ಡ್ಯಾಡ್, ನಿಮ್ಮ ಮೇಲಲ್ಲ, ರಂಜಿತ್ ಮತ್ತವ್ರ ಅಪ್ಪನ ಮೇಲೆ. ಅವ್ರ ಗೊಡ್ಡು ಬೆದರಿಕೆಗೆಲ್ಲ ಎದುರ್ಕೊಂಡು ನಾನು ಸುಮ್ಮನೆ ಆಗ್ತೀನಿ ಅಂದ್ಕೊಂಡಿದ್ರೆ ನಾನು ಏನಂತ ಅವ್ರಿಗೆ ತೋರಿಸ್ತೀನಿ. ನಿನ್ನ ಫ್ಯಾಮಿಲಿ ಮೇಲೆ ಕೈ ಇಟ್ರೆ ಅವ್ರ ಫ್ಯಾಮಿಲಿನ ಬೀದಿ ನಿಲ್ಸಿ ಅವ್ರ ಮನ ಹರಾಜ್ ಹಾಕುವಾಗ ಮಾಡ್ತೀನಿ. ನಾನು ಆದಷ್ಟು ಬೇಗ ಚಿಕ್ಕಮಂಗ್ಳೂರ್ಗೆ ಹೋಗ್ತೀನಿ. ಅಭಯ್, 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 ನನ್ನ ಮಾತು ಕೇಳು ಪ್ಲೀಸ್. ಅಪ್ಪಯ್ಯಗೆ ಅದಕ್ಕೆ ಹುಡುಕಕ್ಕೆ ಯಾರು ಹೆಲ್ಪ್ ಮಾಡ್ತಿರ್ಬೋದು? ಅವನಿಗೆ ಹೇಗೆ ಅಣ್ಣನ ಪ್ರೀತಿ ಬಗ್ಗೆ ಅದಕ್ಕೆ ಬಗ್ಗೆ ಗೊತ್ತು? ಅವನು ಹಿಂದೆ ಬಿದ್ದರೆ ಗ್ಯಾರಂಟಿ ಸಿಗ್ಬೋದು. ಅರೆ ಬಾಪ್ರೆ, ಈ ಐಡಿಯಾ ನಂಗೆ ಮುಂಚೆನೇ ಯಾಕೆ ಹೊಳಿಲಿಲ್ಲ? ಅಪ್ಪಯ್ಯಗೊಂದು ಕಾಲ್ ಮಾಡ್ತೀನಿ. ಅರೆ ಬುದ್ದು, ನೆನ್ಸ್ಕೊಂಡಿದ ತಕ್ಷಣ ಕಾಲ್ ಮಾಡಿದ್ಯಲ್ಲೋ, ನಿನ್ಗೊಂದು ಸೆಂಚುರಿ ಆಯಸ್ಸು. ಹೇಳು, ಏನು ವಿಷಯ?
ನೀನು ಮಾತ್ರ ಹಿಂಗೆ ಹೇಳ್ತಿರೋದು. ಅದು ನಿಮ್ಮ ಮನೇಲಿದ್ದಾರಲ್ಲ ಕಿರಾತಕರು, ನಿಮ್ಮಪ್ಪ ನಿಮ್ಮಣ್ಣ ಅವರಿಬ್ರು ನನ್ನ ಟೈಮ್ ಬರೋ ಮುಂಚೆನೆ ನನ್ನ ಆಯಸ್ ಮುಗಿಸೋ ಪ್ಲ್ಯಾನಲ್ಲಿದ್ದಾರೆ. ಯಾಕೋ ಏನೇನೋ ಮಾತಾಡ್ತಾ ಇದೆಯಾ? ಏನಮ್ಮ ಫುಲ್ ಟೈಟಾ? ಶಟಪ್ ಚಂದನೆ, ನೀವು ಸೀರಿಯಸ್ ಆಗಿ ಮಾತಾಡ್ತಾ ಇರೋದು. ನಿಮ್ಮಪ್ಪ ನಿಮ್ಮಣ್ಣ ಅವರಿಬ್ರು ನಿಜವಾಗ್ಲೂ ಮನುಷ್ಯರ? ಆ ರಂಜಿತ್ಗೆ CM ಅನ್ನೋದೇ ಅರಿವಿಲ್ಲ, ಗಲ್ಲಿ ರೌಡಿ, ಇಬ್ರು ಒಳ್ಳೆ ಗೂಂಡಾಗಳ ಥರ ಬಿಹೇವ್ ಮಾಡ್ತಿದಾರಲ್ಲ, ನಾಚಿಕೆ ಆಗಲ್ಲ ಅವ್ರ ಜನ್ಮಕ್ಕೆ? ಭಾಯ್ ಬಹುತ್ ಹೋಗಯ್ಯ ಯಾರ್. ಅಣ್ಣನ ಬಗ್ಗೆ ನೀನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅವ್ರು ಎಷ್ಟು ಒಳ್ಳೆಯವರು ಅಂತ ನಿನಗೆ ಗೊತ್ತಿಲ್ಲ. ಮಣ್ಣು ಬಿತ್ತು ಅವ್ರು ಒಳ್ಳೆತನಕ್ಕೆ. ಒಳ್ಳೆಯವರು ಅನ್ನಿಸ್ಕೊಂಡವ್ರು ಎಂಥ ಕೆಲಸ ಮಾಡ್ತಿದ್ದಾರೆ ಗೊತ್ತಾ? ಇನ್ನೊಬ್ರು ಜೀವನ ಜೊತೆ ಆಟ ಆಡ್ತಿದ್ದಾರೆ. ನಿಮ್ಮಪ್ಪ ನಿಮ್ಮಣ್ಣ ನನ್ನ ಡ್ಯಾಡ್ಗೆ ಗೂಂಡಾಗಳನ್ನ ಬಿಟ್ಟು ಹೆದರ್ಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಯಾಕೆ ಸುಮ್ಮನೆ ಅದೇ ಚಂದನೆ? ಮಾತಾಡೋರ್ ಪರವಾಗಿ. ಈಗ ಹೇಳ್ಪುಟ್ಟ ಅವ್ರು ಎಷ್ಟು ಒಳ್ಳೆಯವ್ರಂತ. ಐ ಆಮ್ ಸಾರಿ ಕಣೋ, ಅವ್ರು ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಂಗಲ್ಲ ಪುಟ್ಟ, ಆ ರಂಜಿತ್ CM ಆಗಲಿ ಅಂತ ಏನೆಲ್ಲ ಮಾಡ್ದೆ, ಎಷ್ಟೆಲ್ಲ ಕಷ್ಟಪಟ್ಟೆ. ಬೀದಿಲಿ ಕ್ಯಾನ್ವಾಸ್ ಮಾಡ್ಕೊಂಡು ಜನರಿಗೆ ಅವ್ರ ಬಗ್ಗೆ ಬರೀ ಒಳ್ಳೇದನ್ನೇ ಹೇಳ್ಕೊಂಡು ಕಡೆಗೆ ನನ್ನ ಪ್ರಾಣನೇ ಒತ್ತೆ ಇಟ್ಟು ಅವ್ರನ್ನ CM ಸೀಟಲ್ಲಿ ಕೂರೋ ಹಾಗೆ ಮಾಡಿದೆ. ಬಟ್ ಆ ಮನುಷ್ಯ ಮಾಡಿದ್ದು ಬೆನ್ನಕ್ಕೆ ಚೂರಿ ಹಾಕೋ ಕೆಲಸ. ಐ ಆಮ್ ಸಾರಿ ಕಣೋ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಬಟ್ ಅವ್ರಿಷ್ಟೆಲ್ಲ ಏನಕ್ಕೆ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇನ್ನೇನಕ್ಕೆ ಮಾಡ್ತಾರೆ ಚಂದನೆ? ಆ ರಂಜಿತ್ ಪರ್ಸನಲ್ ಮ್ಯಾಟರ್ಗೆ ಕೈ ಹಾಕಿದ್ದೀನಲ್ಲ, ಅದಕ್ಕೆ ನನ್ನ ತಡೆದು ಆ ಹುಡುಗಿ ಮತ್ತು ಮಗು ವಿಷಯನ ಮುಚ್ಚಾಕಿ ಬೂದಿ ಮಾಡಬೇಕು ಅಂತ ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಒಂದು ವಿಷಯ ಅವ್ರಿಗೆ ಕರೆಕ್ಟಾಗಿ ಹೇಳಿ ಚಂದನೆ, ಯಾರೋ ಕಾಂಜಿ ಪಿಂಜಿ ಅಂದ್ಕೊಂಡು ನನ್ನ ಜೊತೆ ಆಟ ಇಟ್ಕೊಂಡಿದ್ರೆ ಕಡೆಗೆ ಮಣ್ಣು ಮುಕ್ಕೋದವ್ರೆ. ಅವ್ರು ಚೆಲ್ಲಾಟ ಆಡ್ತಿರೋದು ಈ ಅಭಯ್ ಶೇಖರ್ ಜೊತೆ. ಅವ್ರ ಹಳೆ ಕತೆಗಳನ್ನ ಮಾಡಿರೋ ಅನ್ಯಾಯಗಳನ್ನೆಲ್ಲ ಬೀದಿಗೆ ಎಳ್ದು ಅವ್ರಿಗೆ ಓಟ್ ಹಾಕಿರೋ ಜನಗಳ ಮುಂದೆನೇ ಅವ್ರ ಮಾನ ಹರಾಜಾಗ್ತೀನಿ. ಅಭಯ್ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಪ್ಲೀಸ್ ಕಾಮ್ ಡೌನ್. ಆಗಲ್ಲ ಚಂದನೆ, ಹತ್ತಿದೇಣಿ ನಾವು ಒದ್ರೆ ಏನಾಗುತ್ತೆ ಅಂತ ಅವ್ರಿಬ್ರಿಗೂ ಸರಿಯಾಗಿ ತೋರಿಸ್ತೀನಿ. ದೇವತಾ ಮನುಷ್ಯ ಅಂತೆಲ್ಲ ಹೊಗಳ್ತಿದಾರಲ್ಲ ನಮ್ಮ ಜನಗಳು, ಅವ್ರ ಹತ್ರನೇ ಅವ್ರಿಗೆ ಅವಮಾನ ಮಾಡಿಸಿ ಅಪ್ಪ ಮಗ ಇಬ್ರು ಊರು ಬಿಟ್ಟು ಹೋಗ್ಬೇಕು. ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಅಭಯ್ ಶೇಖರೇ ಅಲ್ಲ. ನಾನು ಹೇಳಿದ ಅಷ್ಟು ಪಾಯಿಂಟ್ನು ತೊಗೊಂಡೋಗಿ ಅವ್ರಿಗೆ ಹೇಳು, ಒಂದೂ ಬಿಡಬೇಡ. ಬಾಯ್ ಪುಟ್ಟ. ನಮ್ಮನೆಯವರು ಈ ಮಟ್ಟಿಗೆ ಇಳಿದ್ರ? ಅಣ್ಣ ಹೀಗೆಲ್ಲ ಮಾಡ್ತಾನೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಇಲ್ಲ ಇಲ್ಲ, ಖಂಡಿತ ಇದು ಅಪ್ಪನ ಕಿತಾಪತಿನೇ ಅನ್ಸುತ್ತೆ. ಅಣ್ಣ ಅಣ್ಣ, ನಿಮ್ಮಣ್ಣ ಮನೇಲಿಲ್ಲಮ್ಮ, ಬೆಳಗ್ಗೆನೆ ಹೋದ. ಪಾರ್ಟಿ ಮೀಟಿಂಗ್ ಇದೆ, ಹಾಗೆ ಶಿವಮೊಗ್ಗ ಹೋಗಿ ಬರ್ತೀನಿ, ಅನಾಥಾಶ್ರಮ ಉದ್ಘಾಟನೆ ಇದೆ ಅಂತ ಹೇಳಿ ಹೋಗಿದ್ದಾನೆ. ಏನು ವಿಷಯ? ತುಂಬಾ ಬೇಜಾರಾಗ್ತದೆ ಪಪ್ಪ. ನೀವಿಬ್ರು ಇಷ್ಟು ಕೆಳ ಮಟ್ಟಿಗೆ ಇಳಿತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾವ ವಿಷಯ? ಏನು ಮಾತಾಡ್ತಾ ಇದೀಯ ನೀನು? ನಿಮ್ ವಿಷಯನೇ ಮಾತಾಡ್ತಾ ಇದ್ದೀನಿ. ನನಗೆ ಗೊತ್ತು ಅಣ್ಣ ಇಂಥ ಕೆಲ್ಸಕ್ಕೆಲ್ಲ ಕೈ ಹಾಕೋನಲ್ಲ. ನೀವೇ ತಾನೇ ಇದನ್ನ ಮಾಡ್ಸಿರೋದು. ಏನು ಹೇಳೋದಿದ್ರು ನೇರವಾಗಿ ಹೇಳು. ಅಂಥದ್ದೇನು ಮಾಡ್ಸಿದೀನಿ ನಾನೀಗ? ನಿಮ್ ಕಡೆ ಹುಡುಗರನ್ನ ಬಿಟ್ಟು ಅಭಯ್ ಅವ್ರ ತಂದೆಗೆ ಪ್ರಾಣ ಬೆದರಿಕೆ ಹಾಕ್ಸಿದ್ರಂತೆ. ಯಾವನ್ ಹೇಳಿದ್ದ ಹಾಗಂತ? ನಂಗೇನು ಮಾಡೋಕೆ ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ರಾಜಕೀಯದಲ್ಲಿ ಇಂಥ ಹುಡುಗರ ಅವಶ್ಯಕತೆ ನಮಗಿದೆ ನಿಜ. ಹಾಗಂತ ಅವ್ರನ್ನ ಕಂಡ್ಕೊಂಡು ಅವ್ರನ್ನ ಬೆದರ್ಸೋಕೆ ಹೆದರ್ಸೋಕೆ ಇಟ್ಕೊಳ್ಳೋಕೆ ಸಾಧ್ಯನಾ? ಡೋಂಟ್ ಬಿ ಸ್ಟುಪಿಡ್. ಇಷ್ಟಕ್ಕೂ ಅಭಯ್ ತಂದೆ ನಾನೇ ಹೆದರ್ಸ್ಬೇಕು? ನನಗೇನಾಗಬೇಕಾಗಿದೆ ಅದರಿಂದ? ಒಳ್ಳೆಯವ್ರ ಥರ ನಾಟಕ ಆಡ್ಬೇಡಿ ಪಪ್ಪ. ನನಗೆ ಗೊತ್ತು ನೀವೇ ಇದನ್ನೆಲ್ಲ ಮಾಡ್ಸಿರ್ತೀರ. ಅಭಯ್ ಅತ್ತಿಗೆ ನಾವು ಹುಡ್ಕೋದನ್ನ ತಡಿಯಕ್ಕೆ ಅಂತಾನೆ ಇಂಥ ಚೀಪ್ ಕೆಲಸ ಮಾಡಿರ್ತೀರ.
ಅಭಯ್ ನಿಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ. ಇವತ್ತು ಅಣ್ಣ CM ಆಗಿದ್ದಾನೆ ಅಂದರೆ ಅದರಲ್ಲಿ ಅಭಯ್ ಶ್ರಮ ಎಷ್ಟಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಪಪ್ಪ. ಅದರಲ್ಲಿ ಅವನ ಮೇಲೆ ಅವನ ಫ್ಯಾಮಿಲಿ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ಕೋಪ? ನಿಮ್ಮ ಬಗ್ಗೆ ಅಸಹ್ಯ ಆಗ್ತಾ ಇದೆ ನನಗೆ. ಚಾಂದಿನಿ, ನೀನೇನು ಹೇಳ್ತೀವೋ ನಂಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಏನು ನಡೆದಿದೆ ಅಂತ ಹೇಳು, ಅದು ನಿಜಾನೋ ಸುಳ್ಳು ಅಂತ ಹೇಳ್ತೀನಿ. ಇದೆಲ್ಲ ನಾನು ಮಾಡಿಸಿದ್ದೆ ಅಂತ ಯಾರು ಹೇಳಿದ್ರು ನಿನಗೆ? ಯಾರು ಯಾಕೆ ಹೇಳಬೇಕು? ನಿಮ್ಮ ಹತ್ರ ಬೆದರಿಕೆ ಹಾಕಿಸ್ಕೊಂಡಿರೋ ಅಭಯ್ ಅಪ್ಪನೇ ಹೇಳಿರೋದು. ಅಭಯ್ ನನಗೆ ಹೇಳಿ ನಿಮಗೆ ಬಾಯಿಗೆ ಬಂದಾಗ ಬೈತಿದ್ದ. ನಾನು ಯಾವ ಹುಡುಗರಿಗೂ ಹೇಳಿಲ್ವಲ್ಲ. ಇದನ್ನು ಯಾರೋ ಮಾಡಿಸಿ ನನ್ನ ತಲೆ ಕಟ್ಟೋಕೆ ನೋಡ್ತಾ ಇದ್ದಾರೆ. ನೀವು ಮಾಡಿರೋ ಈ ಕೆಲಸದಿಂದ ಅಭಯ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದ್ದಾನೆ. ಅವನ ಫ್ಯಾಮಿಲಿ ಅವ್ರಿಗೆ ತೊಂದರೆ ಕೊಟ್ರಿ ಅಂತ ಆವೇಶದಲ್ಲಿದ್ದಾನೆ. ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ಹೇಳಿ ಇನ್ನು 2 ದಿನದಲ್ಲಿ ಚಿಕ್ಕಮಂಗ್ಳೂರಿಗೆ ಹೊರಟು ನಿಂತಿದ್ದಾನೆ. ನಿಮಗೆ ಸರಿಯಾಗಿ ಪಾಠಕ್ಕೆ ಕಳಿಸ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾನೆ ಪಪ್ಪ. ಚಿಕ್ಕಮಗಳೂರು ಹೋಗ್ತಾ ಇದ್ದಾನ? ಹೌದು ಪಪ್ಪ. ಅದು ಹೇಗೆ ನನ್ನನ್ನು ತಡೀತಿರೋ ತಡೀರಿ ಅಂತ ಹೇಳಿ ಹೊರಟು ನಿಂತಿದ್ದಾನೆ. ಅವ್ನು ಹೊರಟು ನಿಂತಿರೋದು ನೋಡಿದ್ರೆ ಅದಕ್ಕೆ ನಾ ಹುಡುಕ್ ತಂದು ಜನರು ಮುಂದೆ ನಿಲ್ಲಿಸಿ ಅಣ್ಣ ಮಾಡಿರೋ ಮೋಸ ಅದು ಜನಕ್ಕೆ ಗೊತ್ತಾಗದೇ ಇರಲಿ ಅಂತ ನೀವು ಮಾಡಿರೋ ಪ್ಲ್ಯಾನ್ನೆಲ್ಲ ಮೀಡಿಯಾ ಮುಂದೆ ಹೇಳಿ ನಿಮ್ಮ ಮರ್ಯಾದೆ ತೆಗಿತಾನೆ. ನಾನು ಇದೆಲ್ಲ ಮಾಡಿಸಿಲ್ಲಮ್ಮ. ಅಭಯ್ ನಿಮ್ಮ ಮತ್ತಿಗೆ ಹುಡುಕಿದ್ರೆ ನಮಗೆ ತಾನೇ ಲಾಭ. ನೋ ಪಪ್ಪ, ಇದು ಲಾಭದ ವಿಷಯ ಅಲ್ಲ. ಇದಕ್ಕಿಂತ ಜಾಸ್ತಿ ಇದರ ಪರಿಣಾಮನ ನೀವು ಅನುಭವಿಸ್ಬೇಕು. ದುಡುಕ್ಬಿಟ್ರಿ ಪಪ್ಪ, ಇದು ಸರಿ ಅನಿಸ್ಲಿಲ್ಲ. ಅಭಯ್ ಅಲ್ಲಿಗೆ ಹೋದ್ರೆ ಪಾವನಿ ವಿಷಯದಲ್ಲಿ ಸುಳಿವು ಏನಾದರೂ ಸಿಗೋದು ಖಂಡಿತ. ಇದನ್ನು ಹೇಗಾದರೂ ಮಾಡಿ ತಡೆಯೋ ವ್ಯವಸ್ಥೆ ಈಗ ಮಾಡಬೇಕು. ಅಲ್ಲ ಸರ್, ಆ ಎಣಸು ಹುಡುಗ ಅಭಯ್ ಚಿಕ್ಕಮಗಳೂರಿಗೆ ಹೋದ್ರೇನು ಚಿಕಾಗೋ ಹೋದ್ರೇನು, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರೋ ನಂಗಂತೂ ಗೊತ್ತಿಲ್ಲ. ಇಲ್ಲದೆ ಇರೋ ಆ ರಂಜಿತ್ ಹುಡುಗಿನ ಹುಡ್ಕೊಂಡು ಹೋದ್ರೆ ಹೋಗ್ಲಿ ಬಿಡಿ ರೀ. ಏನೇನೋ ಅರ್ಥವಿಲ್ಲದವ್ರ ಮಾತುಗಳು ಆಡಬೇಡ್ರಿ. ಅಸಲು ವಿಷಯ ಇರೋದೇ ಅಲ್ಲಿ. ಅವ್ನಿಗೆ ಏನಾದರೂ ಹುಡುಗಿ ಬಗ್ಗೆ ಡೀಟೇಲ್ಸ್ ಸಿಕ್ಕಿಬಿಟ್ರೆ ಪಾರ್ಟಿ ಸರ್ವನಾಶ ಆಗೋಗುತ್ತೆ. ಮಗ ಕಷ್ಟಪಟ್ಟು ಸಂಪಾದಿಸಿರೋ ಆ ಮುಖ್ಯಮಂತ್ರಿ ಹುದ್ದೆ ಧೂಳಿಪಟ ಆಗೋಗುತ್ತೆ. ಮತ್ತೆ ಅದೇ ಹೇಳ್ತಿದ್ದೀರಲ್ಲ ಸರ್. ಅಂದ್ರೆ ಯಾವ ಹುಡುಗಿ ಡೀಟೇಲ್ಸ್ ಸಿಕ್ಕಿದೆ ಅಂತ ನೀವು ಭಯ ಪಡ್ತಿದ್ದೀರಾ? ನಿಮ್ಮ ಮಗನಿಗೆ ಆ ಥರ ಲವ್ ಸ್ಟೋರಿನೇ ಇಲ್ಲ ಅಂದ್ರಿ, ಈಗ ಎಲ್ಲಿಂದ ಬರುತ್ತೆ ಇಲ್ಲದೆ ಇರೋ ಹುಡುಗಿ ಡೀಟೇಲ್ಸ್? ನಿಜ ಹೇಳಿ ಸರ್, ನಿಮ್ಮ ಮಗನಿಗೆ ಆ ರಿಪೋರ್ಟ್ರು ಹೇಳ್ದಂಗೆ ಏನಾದರೂ ಹಳೆ ಪ್ರೇಮ ಕಥೆ ಇತ್ತ? ಮಾತಾಡಿ ಸರ್. ಅಯ್ಯೋ ದೇವ್ರೆ, ಇದು ನಿಜಾನಾ ಸರ್? ಎಂಥ ದೊಡ್ಡ ಸತ್ಯನ ಮುಚ್ಚಿಟ್ಟು ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ಬಂದ್ರಿ. ನಮ್ಮನ್ನೆಲ್ಲ ಯಾವ ಮಾಡಿಸ್ಬಿಟ್ರಿ ನೀವು ಅಪ್ಪ ಮಕ್ಕಳು ಸೇರ್ಕೊಂಡು. ಮಗ ರಂಜಿತ್ತು ದೊಡ್ಡ ಸಾಕ್ಷ್ಯ ಅಂದ್ಕೊಂಡಿದ್ವಿ, ಎಂಥ ಮೋಸ ಆಗೋಯ್ತು. ಯಾವುದ್ರಿ ಮೋಸ? ನನ್ನ ಮಗ ಇವತ್ತು ಸಾಚಾನೆ. ಅವನ ಪ್ರೀತಿ ಎಷ್ಟು ನಿಜಾನೋ ಅಷ್ಟೇ ನಿಜ ಅವನು ದೇಶ ಸೇವೆ ಮಾಡ್ತಿರೋದು, ಜನಕ್ಕೋಸ್ಕರ ತ್ಯಾಗ ಮಾಡ್ತಿರೋದು. ನಾನು ಇದನ್ನು ಒಪ್ಪೋದಿಲ್ಲ. ಇದು ಅನ್ಯಾಯ, ಶುದ್ಧ ಅನ್ಯಾಯ. ಇದು ಮೋಸ ಅಲ್ಲದೆ ಇನ್ನೇನು? ಯಾವುದೋ ಒಂದು ಹುಡುಗಿನ, ಆ ಹುಡುಗಿ ಬಾಳನ್ನು ಚೆಲ್ಲಾಟ ಆಡಿ ಅವಳ ಬಾಳನ್ನು ಹಾಳು ಮಾಡಿ ಅವಳಿಗೆ ಅನ್ಯಾಯ ಮಾಡಿ ನಂಬಿಸಿದಾನೆ. ಆದರೆ ನನಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಪಕ್ಷಕ್ಕೆ ಆಗದೆ ಇರೋರು ಯಾರೋ ಒಬ್ಬ ಹುಡುಗನ ಬಿಟ್ಟು ರಂಜಿತ್ ಹೆಸರು ಹಾಳು ಮಾಡ್ತಿದ್ದಾರೆ ಅಂತೇಳಿ ನಾವು ಅಂದ್ಕೊಂಡಿದ್ರೆ ಎಂಥ ಶಾಕ್ ಕೊಟ್ಬಿಟ್ರಲ್ಲ ಸರ್. ಹಾಗಾದ್ರೆ ಆ ಅಭಯ್ ಹೇಳ್ತಾ ಇರೋದೇ ಸರಿನಾ ಸರ್?
ಈಗ ಸರಿ ತಪ್ಪುಗಳ ಬಗ್ಗೆ ಚರ್ಚೆ ಮಾಡ್ತಾ ಕೂತ್ಕೊಳ್ಳೋದು ಬೇಡ. ಅದಕ್ಕೆ ನಮ್ಮ ಹತ್ರ ಸಮಯನೂ ಇಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ ನನಗೊಂದು ಐಡಿಯಾ ಕೊಡಿ. ಅಭಯ್ ಚಿಕ್ಕಮಗಳೂರು ಹೋಗಿ ಏನು ಮಾಡ್ತಾನೆ ಅನ್ನೋದನ್ನು ನಾವು ತಿಳ್ಕೋಬೇಕು. ವಿಷಯ ನಮ್ಮಿಬ್ಬರಲ್ಲೇ ಇರಲಿ.